ಲೈಕ್ ಸಿಕ್ಕಿದ್ರಂತಾಗಿ ಅದರಲ್ಲೂ ಒಂದು ಜನರನ್ನು ಆಕರ್ಷಣೆ ಮಾಡುವಂಥದ್ದು ಮತಗಳ ಗಾಳ ಮೋದಿಯವರು ಅನ್ನುವಂಥ ಆರೋಪ ಮಾಡೋದ್ರಿಂದಾಗ ಇನ್ನಷ್ಟು ಜನರ ಸಮೀಪವಾಗಿ ಹೌದು ಆಗಿರ್ಬೋದಲ್ಲ ಇದು ಮತ್ತು ವಿತ್ ಪ್ರೂಫ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಕಮಿಷನ್ ಸಹಿತ ಇವತ್ತು ಪ್ರಶ್ನಾವಳಿಗಳ ಮಧ್ಯದಲ್ಲೇ ಭ್ರಷ್ಟತೆಯ ಮಧ್ಯದ ಆರೋಪಗಳು ನಿಂತುಕೊಂಡಿದ್ದು ಇವತ್ತು ರಾಹುಲ್ ಗಾಂಧಿಯವರೊಬ್ಬ ಬಿಹಾರದ ನಾಯಕರಾಗಿ ಅಷ್ಟಲ್ಲ ಇಡೀ ದೇಶದ ನಾಯಕರೇ ಹೊರಹೊಮ್ತಾ ಇದ್ದಾರೆ. ಇದು ನಿಜವಾಗಿ ಒಂದಿಷ್ಟು ಚಟಪಟಿಕೆ ಆಗಿರ್ಬೋದಿಲ್ಲ ಅಂತಲ್ಲ ನಮ್ಮ ಮೋದಿ ಮತ್ತು ಶಾರ್ ಅವರಿಗೆ. ಯಾಕೆಂದರೆ ಮೋದಿ ಶಾರ್ ಅವರಿಗೆ ಇಲ್ಲಿವರೆಗೆ ಪ್ರಶ್ನೆ ಮಾಡುವಂಥ ಲೀಡರ್ಗಳು ಬಂದಿರಲಿಲ್ಲ. ಅಲ್ಲೆಲ್ಲ ಏನೋ ಇದ್ದರು ಪ್ರಾದೇಶಿಕವಾಗಿ. ಎಲ್ಲೋ ಒಬ್ಬ ಅಖಿಲೇಶ್ ಯಾದವ್ ಅವರು, ಆ ಸೈಡ್ ಮಮತಾ ಬ್ಯಾನರ್ಜಿ ಅವರು, ನಂತರ ತೇಜ್ ಯಾದವ್ ಅವರು, ಮಹಾರಾಷ್ಟ್ರಕ್ಕೆ ಬಂದರೆ ನಮ್ಮ ಪವಾರ್ ಅವರು, ಅವ್ರ ಜೊತೆಗೆ ಇವತ್ತು ಶಿವಸೇನೆಯರು, ಇವತ್ತಿನ ಶಿವಸೇನೆ ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು, ದಕ್ಷಿಣಕ್ಕೆ ಬಂದಾಗ ಸಿದ್ದರಾಮಯ್ಯನವರು, ಇಲ್ಲಿ DMK ಇವೆಲ್ಲ ಕೆಲವೊಂದಿಷ್ಟು ವಿರೋಧ. ಮುಂದೆ ಕೇರಳಕ್ಕೆ ಹೋದ್ರೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವಷ್ಟು ವಿರೋಧ ಬಿಟ್ಟು ಹೋದ ಕಡೆ ಅವ್ರು ಪೂರ್ತಿ ಉತ್ತರ ಬೆಲ್ಟ್ ನಮ್ಮದಪ್ಪ ಅನ್ನೋ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಇವತ್ತು ಬಿಹಾರದಲ್ಲೇ ಕಾಂಗ್ರೆಸ್ಸಿನ ಹವಾ ಮಾತ್ರ ನಡೀತಾ ಇದೆ. ಅದರ ರಾಹುಲ್ ಗಾಂಧಿ ಹವಾ ನಡೀತಾ ಇದೆ. ಮತ್ತು ರಾಹುಲ್ ಗಾಂಧಿಯವರಾದರೂ ಸಹಿತ ಪ್ರತಿಯೊಂದು ಹೆಜ್ಜೆಯನ್ನು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ತಾವು ಲೀಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಇನ್ನೊಬ್ರ ಕೈ ಕೊಟ್ಟು ಅವ್ರು ಏನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೆ ಗದ್ದಲ ಆಗೋದು ಈಗ ಆಗ್ಯದ. ಅದಕ್ಕಾಗಿ ಇಂಥ ಗದ್ದಲ ಆಗದಂಗೆ ಒಬ್ಬ ನಾಯಕನಾಗೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಇವತ್ತು ಬಿ ಜೆ ಪಿಗರು ಈ ಒಂದು ಅವಕಾಶವನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ಇದು ಏನಾದರೂ BJP ಗೆಲುವಿಗೆ ಕಾರಣ ಆಗ್ಬೋದಾ ಅಥವಾ ಇಲ್ಲಿ ಆಟ ನಡೀಲಿಕ್ಕಿಲ್ವಾ ನೋಡೋಲ್ಲ. ಅದನ್ನು ಬರೋದು ಸಮೀಪದಲ್ಲಿ ಎಲೆಕ್ಷನ್ ಏನಾಗ್ತದೆ ರಿಸಲ್ಟ್ ಅದ್ರ ಮೇಲೆ ಮುಂದೆ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಪೂರ ಮನೆಗೆ ಹೋಗಿಬಿಟ್ಟಿದ್ದು. ಇವತ್ತು ಎದ್ದು ನಿಲ್ಲುವಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರು ಹೋರಾಟದಿಂದ ಆಗ್ಯದ, ಪಾದಯಾತ್ರೆಯಿಂದ, ಬಸ್ ಯಾತ್ರೆಯಿಂದ ಅನ್ನೋದು ನಾವು ಇಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ವಂದನೆಗಳು.